ಬಾಗಲಕೋಟೆ ನಗರದ ಪಕ್ಕದಲ್ಲೇ ಅಕ್ರಮ ಇಟ್ಟಿಗೆ ಬಟ್ಟಿಗಳ ಹಾವಳಿ ಜೋರಾಗ್ಬಿಟ್ಟಿದೆ. ಬಾಗಲಕೋಟೆಯ ಗದ್ದನಕೆರೆ ಹಾಗೂ ಕೆಸರನೂರು ಗ್ರಾಮಸ್ಥರಿಗೆ ಇಟ್ಟಂಗಿ ಬಟ್ಟಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಅದರಿಂದ ಬರುವಂತಹ ಧೂಳು ಸಮಸ್ಯೆ ಆಗ್ತಾ ಇದೆ ಅಂತೆ. ರೈತರು ಬೆಳೆದಿರುವಂತಹ ಬೆಳೆಯೆಲ್ಲ ಹಾನಿ ಆಗ್ತಾ ಇದೆ. ಇದರಿಂದ ಗ್ರಾಮಸ್ಥರು ಕೂಡ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಗೆ ಮುಂದಾಕಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ರಿ, ಮುರುಳಾಳ ಗ್ರಾಮ ಪಂಚಾಯಿತಿ ಎದುರು ಈಗ ಕುಟುಂಬ ಸಮೇತರಾಗಿ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಬ್ರೇಕ್ ಹಾಕಿ, ಇಲ್ಲಾಂದ್ರೆ ಬೆಳೆ ನಾಶ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಮ್ಮ ಪ್ರತಿನಿಧಿ ಸಿದ್ದು ದುತ್ರಗಾವಿ ನೋಡ್ಕೊಂಡು ಬಾಗಲಕೋಟ್ ನಗರದ ಏನು ಕೂಗಳತೆ ದೂರದಲ್ಲಿರ್ತಕ್ಕಂಥ ಗದ್ದನಕೆರೆ ಕ್ರಾಸ್ ನಲ್ಲಿ ಏನು ಸಾಕಷ್ಟು ಒಂದು ಇಟ್ಟಂಗಿ ಬಟ್ಟಿಗಳಿಂದ ಕಷ್ಟ ಅನುಭವಿಸ್ತಿರ್ತಕ್ಕಂಥ ಏನು ಗದ್ದನಕೆರೆ ಕ್ರಾಸ್ದ ಗ್ರಾಮಸ್ಥರು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ರೊಚ್ಚಿಗೆ ಹೇಳೋದ್ರ ಮುಖಾಂತರ ಏನು ಮುರ್ನಾಳ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗದ್ದನಕೆರೆ ಊರಿನ ಜನರು ಕೂಡ ಇಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. ಏನಾಗಿದೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಸಾಕಷ್ಟು ವರ್ಷಗಳಿಂದ ಅವರೊಂದು ಏನು ಸಮಸ್ಯೆಯನ್ನು ಹೇಳ್ತಾ ಬಂದಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿ ಸ್ಪಂದಿಸದೇ ಆ ಇಟ್ಟಂಗಿ ಬಟ್ಟಿಗಳನ್ನು ಬಂದ್ ಮಾಡಿಲ್ಲ. ಹಾಗಾಗಿ ಅದರಿಂದ ಬಹಳಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ಅನ್ನೋದಕ್ಕೋಸ್ಕರ ಇವತ್ತಿನ ದಿವಸ ಒಂದು ಏನು ಪಂಚಾಯಿತಿ ಮುಂದೆ ಬಂದು ಪಂಚಾಯಿತಿ ಕೀಲಿ ಹಾಕೋದ್ರೊಂದಿಗೆ ಅದರ ಮುಂದನೆ ಕುಂತು ಇವತ್ತಿನ ದಿವಸ ಮನೆಯಿಂದ ಊಟ ಕಟ್ಕೊಂಡ್ಬಂದು ಏನು ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಈ ಒಂದು ಇಟ್ಟಂಗಿ ಬಟ್ಟಿಗಳನ್ನು ತೆರವುಗೊಳಿಸಬೇಕು, ಅವುಗಳನ್ನು ಬಂದ್ ಮಾಡಬೇಕು, ಅವುಗಳಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋಕ್ಕೋಸ್ಕರ ಇವತ್ತಿನ ದಿವಸ ಪಂಚಾಯಿತಿ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ವಿಷಯವಾಗಿ ನಮ್ಮ ಜೊತೆಗೆ ಈ ಗ್ರಾಮಸ್ಥರು ಕೂಡ ಇದ್ದಾರೆ. ಅವ್ರನ್ನ ಯಾವ ರೀತಿ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ನೇರವಾಗಿ ಅವರಿಂದ ಕೇಳಿ ತಿಳಿಯೋಣ. ಅಜ್ಜರ ನಮಸ್ಕಾರ. ಅಜ್ಜರ, ಎಷ್ಟೊಂದು ದಿನಗಳಿಂದ ಈ ಒಂದು ಏನು ಇಟ್ಟಂಗಿ ಬಟ್ಟಿಗಳಿಂದ ನಿಮಗೆ ಕಷ್ಟ ಆಗ್ತಾ ಇದೆ? ಯಾವ ರೀತಿ ಕಷ್ಟ ಆಗ್ತಾ ಇದೆ? ಎಷ್ಟು ಜನ ಅಧಿಕಾರಿಗಳಿಗೆ ಹೇಳಿದ್ರು ಹೆಂಗೋ? ಅಲ್ರಿ ಸರ್, ನಮಗ 2 ವರ್ಷದಿಂದ ರಾತ್ರಿ ನಾವು ಅರ್ಜಿ ಕೊಡಕತ್ತೀವ್ರಿ. ಅರ್ಜಿ ಕೊಟ್ಟು ಸಾಕಾಗೈತ್ರಿ. ಯಾರು ಹೇಳಿದ್ರು ಕೇಳಾಕ್ತಾ ಇರಲ್ಲ. ಆ ನಂತರ ಇವ್ರು ಬಂದು ಪಿಡಿಯೋರು ಬಂದು ನಾ ಅರ್ಜಿ ಕೊಟ್ಟು ನಾ ಲಿಸ್ಟ್ ಕಳಿಸ್ತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತಾರ. ಒಟ್ಟು ಯಾರು ಬರಾಕ್ತಾ ಇರಲ್ಲ. ಅಲ್ಲ, ಅದರಿಂದ ಏನೇನ್ ಲುಕ್ಷಣ ಆಗ್ತಾ ಇದೆ ನಿಮ್ದು? ಬೆಳಿ ಲುಕ್ಷಣ ಆಗತ್ರಿ, ಚಿಕ್ಕು ಗಿಡ ಲುಕ್ಷಣ ಆಗತಿ, ಜ್ವಾಳ ಲುಕ್ಷಣ ಆಗತಿ. ಆ ನಂತರ ಗಿಡ ಹಣ್ಣು ಹಂಪಲು ಏನು ಇಲ್ಲ, ಗೋಧಿನೂ ಎಲ್ಲ ಇದು ಆಗ್ಬಿಡಕತ್ತೇವ್, ಹಾಳಾಗಿ ಬಿಡತಿ. ಈಗ ನೀವು ಇದಕ್ಕಿಂತ ಮುಂಚೆ 2 ವರ್ಷದಿಂದ 3 ವರ್ಷದಿಂದ ಅಂದ್ರೆ ಬಹಳ ದಿನಗಳಿಂದ ಇಟ್ಟಂಗಿ ಬಟ್ಟಿಗಳದಾವ, ಇವತ್ತು ಹೆಚ್ಚಾಗ್ಯಾವ ಅಷ್ಟೇ. 2 ವರ್ಷದಿಂದ ಚಲೋ ಆಗೈತಿ. ನಮ್ಗೆ ಎಷ್ಟು ಹೇಳ್ತೀವಿ, 2 ವರ್ಷದಿಂದ ಚಲೋ ಆಗೈತಿ. ಯಾಕ್ರಿ ಮೊದಲು ಯಾಕೆ ಬರ್ತಿರ್ಲಿ, ಈಗ ಯಾಕೆ ಬರ್ತದೆ? ಈಗ ಅದ ಬೂದಿ ಬರ್ತದಲ್ರಿ, ಬೂದಿ ಬಂದ ಗಿಡದ ಮ್ಯಾಗ ಬೀಳ್ತಾ ಎಲ್ಲ ಮಸಿ ಆಗ್ಬಿಡದ್ರಿ. ಅಂದ್ರೆ ಈ ಕಬ್ಬಿನ ಒಂದು ರೌದಿ ಸುಡುದ್ರಿಂದ ಬಾಗಲಕೋಟೆ ನಗರದ ಪಕ್ಕದಲ್ಲೇ ಅಕ್ರಮ ಇಟ್ಟಿಗೆ ಬಟ್ಟಿಗಳ ಹಾವಳಿ ಜೋರಾಗ್ಬಿಟ್ಟಿದೆ. ಬಾಗಲಕೋಟೆಯ ಗದ್ದನಕೆರೆ ಹಾಗೂ ಕೆಸರನೂರು ಗ್ರಾಮಸ್ಥರಿಗೆ ಇಟ್ಟಂಗಿ ಬಟ್ಟಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಅದರಿಂದ ಬರುವಂತಹ ಧೂಳು ಸಮಸ್ಯೆ ಆಗ್ತಾ ಇದೆ ಅಂತೆ. ರೈತರು ಬೆಳೆದಿರುವಂತಹ ಬೆಳೆಯೆಲ್ಲ ಹಾನಿ ಆಗ್ತಾ ಇದೆ. ಇದರಿಂದ ಗ್ರಾಮಸ್ಥರು ಕೂಡ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಗೆ ಮುಂದಾಕಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ರಿ, ಮುರುಳಾಳ ಗ್ರಾಮ ಪಂಚಾಯಿತಿ ಎದುರು ಈಗ ಕುಟುಂಬ ಸಮೇತರಾಗಿ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಬ್ರೇಕ್ ಹಾಕಿ, ಇಲ್ಲಾಂದ್ರೆ ಬೆಳೆ ನಾಶ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಮ್ಮ ಪ್ರತಿನಿಧಿ ಸಿದ್ದು ದುತ್ರಗಾವಿ ನೋಡ್ಕೊಂಡು ಬಾಗಲಕೋಟ್ ನಗರದ ಏನು ಕೂಗಳತೆ ದೂರದಲ್ಲಿರ್ತಕ್ಕಂಥ ಗದ್ದನಕೆರೆ ಕ್ರಾಸ್ ನಲ್ಲಿ ಏನು ಸಾಕಷ್ಟು ಒಂದು ಇಟ್ಟಂಗಿ ಬಟ್ಟಿಗಳಿಂದ ಕಷ್ಟ ಅನುಭವಿಸ್ತಿರ್ತಕ್ಕಂಥ ಏನು ಗದ್ದನಕೆರೆ ಕ್ರಾಸ್ದ ಗ್ರಾಮಸ್ಥರು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ರೊಚ್ಚಿಗೆ ಹೇಳೋದ್ರ ಮುಖಾಂತರ ಏನು ಮುರ್ನಾಳ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗದ್ದನಕೆರೆ ಊರಿನ ಜನರು ಕೂಡ ಇಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. ಏನಾಗಿದೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಸಾಕಷ್ಟು ವರ್ಷಗಳಿಂದ ಅವರೊಂದು ಏನು ಸಮಸ್ಯೆಯನ್ನು ಹೇಳ್ತಾ ಬಂದಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿ ಸ್ಪಂದಿಸದೇ ಆ ಇಟ್ಟಂಗಿ ಬಟ್ಟಿಗಳನ್ನು ಬಂದ್ ಮಾಡಿಲ್ಲ. ಹಾಗಾಗಿ ಅದರಿಂದ ಬಹಳಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ಅನ್ನೋದಕ್ಕೋಸ್ಕರ ಇವತ್ತಿನ ದಿವಸ ಒಂದು ಏನು ಪಂಚಾಯಿತಿ ಮುಂದೆ ಬಂದು ಪಂಚಾಯಿತಿ ಕೀಲಿ ಹಾಕೋದ್ರೊಂದಿಗೆ ಅದರ ಮುಂದನೆ ಕುಂತು ಇವತ್ತಿನ ದಿವಸ ಮನೆಯಿಂದ ಊಟ ಕಟ್ಕೊಂಡ್ಬಂದು ಏನು ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಈ ಒಂದು ಇಟ್ಟಂಗಿ ಬಟ್ಟಿಗಳನ್ನು ತೆರವುಗೊಳಿಸಬೇಕು, ಅವುಗಳನ್ನು ಬಂದ್ ಮಾಡಬೇಕು, ಅವುಗಳಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋಕ್ಕೋಸ್ಕರ ಇವತ್ತಿನ ದಿವಸ ಪಂಚಾಯಿತಿ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ವಿಷಯವಾಗಿ ನಮ್ಮ ಜೊತೆಗೆ ಈ ಗ್ರಾಮಸ್ಥರು ಕೂಡ ಇದ್ದಾರೆ. ಅವ್ರನ್ನ ಯಾವ ರೀತಿ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ನೇರವಾಗಿ ಅವರಿಂದ ಕೇಳಿ ತಿಳಿಯೋಣ. ಅಜ್ಜರ ನಮಸ್ಕಾರ. ಅಜ್ಜರ, ಎಷ್ಟೊಂದು ದಿನಗಳಿಂದ ಈ ಒಂದು ಏನು ಇಟ್ಟಂಗಿ ಬಟ್ಟಿಗಳಿಂದ ನಿಮಗೆ ಕಷ್ಟ ಆಗ್ತಾ ಇದೆ? ಯಾವ ರೀತಿ ಕಷ್ಟ ಆಗ್ತಾ ಇದೆ? ಎಷ್ಟು ಜನ ಅಧಿಕಾರಿಗಳಿಗೆ ಹೇಳಿದ್ರು ಹೆಂಗೋ? ಅಲ್ರಿ ಸರ್, ನಮಗ 2 ವರ್ಷದಿಂದ ರಾತ್ರಿ ನಾವು ಅರ್ಜಿ ಕೊಡಕತ್ತೀವ್ರಿ. ಅರ್ಜಿ ಕೊಟ್ಟು ಸಾಕಾಗೈತ್ರಿ. ಯಾರು ಹೇಳಿದ್ರು ಕೇಳಾಕ್ತಾ ಇರಲ್ಲ. ಆ ನಂತರ ಇವ್ರು ಬಂದು ಪಿಡಿಯೋರು ಬಂದು ನಾ ಅರ್ಜಿ ಕೊಟ್ಟು ನಾ ಲಿಸ್ಟ್ ಕಳಿಸ್ತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತಾರ. ಒಟ್ಟು ಯಾರು ಬರಾಕ್ತಾ ಇರಲ್ಲ.
ಅಲ್ಲ ಅದರಿಂದ ಏನೇನ್ ಲುಕ್ಷಣ ಆಗ್ತಾ ಇದೆ ನಿಮ್ದು? ಅದರಿಂದ ಬೆಳಿ ಲುಕ್ಷಣ ಆಗತ್ರಿ, ಚಿಕ್ಕು ಗಿಡ ಲುಕ್ಷಣ ಆಗತಿ, ಜ್ವಾಳ ಲುಕ್ಷಣ ಆಗತಿ, ಆ ನಂತರ ಗಿಡ ಹಣ್ಣು ಹಂಪಲು ಏನು ಇಲ್ಲ, ಗೋಧಿನೂ ಎಲ್ಲ ಇದು ಆಗ್ಬಿಡ್ತಾವ, ಹಾಳಾಗಿ ಬಿಡತಿ. ಈಗ ನೀವು ಇದಕ್ಕಿಂತ ಮುಂಚೆ 2 ವರ್ಷದಿಂದ 3 ವರ್ಷದಿಂದ ಅಂದ್ರೆ ಬಹಳ ದಿನಗಳಿಂದ ಇಟ್ಟಂಗಿ ಬಟ್ಟಿಗಳದಾವ, ಇವತ್ತು ಹೆಚ್ಚಾಗ್ಯಾವ ಅಷ್ಟೇ. 2 ವರ್ಷದಿಂದ ಚಲೋ ಆಗೈತಿ ನಮ್ಗೆ, ಎಷ್ಟು ಹೇಳ್ತೀವಿ 2 ವರ್ಷದಿಂದ ಚಲೋ ಆಗೈತಿ. ಯಾಕ್ರಿ ಮೊದಲು ಯಾಕೆ ಬರ್ತೀರಿ, ಈಗ ಯಾಕೆ ಬರ್ತದೆ? ಈಗ ಅದ ಬೂದಿ ಬರ್ತೈತಲ್ರಿ, ಬೂದಿ ಬಂದ ಗಿಡದ ಮ್ಯಾಗ ಬೀಳ್ತಾ ಎಲ್ಲ ಮಸಿ ಆಗ್ಬಿಡತ್ರಿ. ಅಂದ್ರೆ ಈ ಕಬ್ಬಿನ ಒಂದು ರೌದಿ ಸುಡುದ್ರಿಂದ ಬಾಗಲಕೋಟೆ ನಗರದ ಪಕ್ಕದಲ್ಲೇ ಅಕ್ರಮ ಇಟ್ಟಿಗೆ ಬಟ್ಟಿಗಳ ಹಾವಳಿ ಜೋರಾಗ್ಬಿಟ್ಟಿದೆ. ಬಾಗಲಕೋಟೆಯ ಗದ್ದನಕೆರೆ ಹಾಗೂ ಕೆಸರನೂರು ಗ್ರಾಮಸ್ಥರಿಗೆ ಇಟ್ಟಂಗಿ ಬಟ್ಟಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಅದರಿಂದ ಬರುವಂತಹ ಧೂಳು ಸಮಸ್ಯೆ ಆಗ್ತಾ ಇದೆ ಅಂತೆ. ರೈತರು ಬೆಳೆದಿರುವಂತಹ ಬೆಳೆಯೆಲ್ಲ ಹಾನಿ ಆಗ್ತಾ ಇದೆ. ಇದರಿಂದ ಗ್ರಾಮಸ್ಥರು ಕೂಡ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಗೆ ಮುಂದಾಕಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ರಿ, ಮುರುಳಾಳ ಗ್ರಾಮ ಪಂಚಾಯಿತಿ ಎದುರು ಈಗ ಕುಟುಂಬ ಸಮೇತರಾಗಿ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಬ್ರೇಕ್ ಹಾಕಿ, ಇಲ್ಲಾಂದ್ರೆ ಬೆಳೆ ನಾಶ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಮ್ಮ ಪ್ರತಿನಿಧಿ ಸಿದ್ದು ದುತ್ರಗಾವಿ ನೋಡ್ಕೊಂಡು ಬಾಗಲಕೋಟ್ ನಗರದ ಏನು ಕೂಗಳತೆ ದೂರದಲ್ಲಿರ್ತಕ್ಕಂಥ ಗದ್ದಿನಕೆರೆ ಕ್ರಾಸ್ ನಲ್ಲಿ ಏನು ಸಾಕಷ್ಟು ಒಂದು ಇಟ್ಟಂಗಿ ಬಟ್ಟಿಗಳಿಂದ ಕಷ್ಟ ಅನುಭವಿಸ್ತಿರ್ತಕ್ಕಂಥ ಏನು ಗದ್ದನಕೆರೆ ಕ್ರಾಸ್ದ ಗ್ರಾಮಸ್ಥರು ಕೂಡ ಇವತ್ತಿನ ದಿವಸ ಬಹಳಷ್ಟು ಒಂದು ರೊಚ್ಚಿಗೆ ಹೇಳೋದ್ರ ಮುಖಾಂತರ ಏನು ಮುರ್ನಾಳ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗದ್ದನಕೆರೆ ಊರಿನ ಜನರು ಕೂಡ ಇಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. ಏನಾಗಿದೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಸಾಕಷ್ಟು ವರ್ಷಗಳಿಂದ ಅವರೊಂದು ಏನು ಸಮಸ್ಯೆಯನ್ನು ಹೇಳ್ತಾ ಬಂದಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿ ಸ್ಪಂದಿಸದೇ ಆ ಇಟ್ಟಂಗಿ ಬಟ್ಟಿಗಳನ್ನು ಬಂದ್ ಮಾಡಿಲ್ಲ. ಹಾಗಾಗಿ ಅದರಿಂದ ಬಹಳಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ಅನ್ನೋದಕ್ಕೋಸ್ಕರ ಇವತ್ತಿನ ದಿವಸ ಒಂದು ಏನು ಪಂಚಾಯಿತಿ ಮುಂದೆ ಬಂದು ಪಂಚಾಯಿತಿ ಕೀಲಿ ಹಾಕೋದ್ರೊಂದಿಗೆ ಅದರ ಮುಂದನೆ ಕುಂತು ಇವತ್ತಿನ ದಿವಸ ಮನೆಯಿಂದ ಊಟ ಕಟ್ಕೊಂಡ್ಬಂದು ಏನು ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಈ ಒಂದು ಇಟ್ಟಂಗಿ ಬಟ್ಟಿಗಳನ್ನು ತೆರವುಗೊಳಿಸಬೇಕು, ಅವುಗಳನ್ನು ಬಂದ್ ಮಾಡಬೇಕು, ಅವುಗಳಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನೋಕ್ಕೋಸ್ಕರ ಇವತ್ತಿನ ದಿವಸ ಪಂಚಾಯಿತಿ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ವಿಷಯವಾಗಿ ನಮ್ಮ ಜೊತೆಗೆ ಈ ಗ್ರಾಮಸ್ಥರು ಕೂಡ ಇದ್ದಾರೆ. ಅವ್ರನ್ನ ಯಾವ ರೀತಿ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ನೇರವಾಗಿ ಅವರಿಂದ ಕೇಳಿ ತಿಳಿಯೋಣ. ಅಜ್ಜರ ನಮಸ್ಕಾರ. ಅಜ್ಜರ, ಎಷ್ಟೊಂದು ದಿನಗಳಿಂದ ಈ ಒಂದು ಏನು ಇಟ್ಟಂಗಿ ಬಟ್ಟಿಗಳಿಂದ ನಿಮಗೆ ಕಷ್ಟ ಆಗ್ತಾ ಇದೆ? ಯಾವ ರೀತಿ ಕಷ್ಟ ಆಗ್ತಾ ಇದೆ? ಎಷ್ಟು ಜನ ಅಧಿಕಾರಿಗಳಿಗೆ ಹೇಳಿದ್ರು ಹೆಂಗೋ? ಅಲ್ರಿ ಸರ್, ನಮಗ 2 ವರ್ಷದಿಂದ ರಾತ್ರಿ ನಾವು ಅರ್ಜಿ ಕೊಡಕತ್ತೀವ್ರಿ. ಅರ್ಜಿ ಕೊಟ್ಟು ಸಾಕಾಗೈತ್ರಿ, ಯಾರು ಹೇಳಿದ್ರು ಕೇಳಾಕ್ತಾ ಇರಲ್ಲ. ಆ ನಂತರ ಇವ್ರು ಬಂದು ಪಿಡಿಯೋರು ಬಂದು ನಾ ಅರ್ಜಿ ಕೊಟ್ಟು ನಾ ನಿಲ್ಸ್ ಕಳಿಸ್ತೀನಿ, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತಾರ. ಒಟ್ಟು ಯಾರು ಬರಾಕ್ತಾ ಇರಲ್ಲ. ಅಲ್ಲ ಅದರಿಂದ ಏನೇನ್ ಲುಕ್ಷಣ ಆಗ್ತಾ ಇದೆ ನಿಮ್ದು? ಬೆಳಿ ಲುಕ್ಷಣ ಆಗತ್ರಿ, ಚಿಕ್ಕು ಗಿಡ ಲುಕ್ಷಣ ಆಗತಿ, ಜ್ವಾಳ ಲುಕ್ಷಣ ಆಗತಿ, ಆ ನಂತರ ಗಿಡ ಹಣ್ಣು ಹಂಪಲು ಏನು ಇಲ್ಲ, ಗೋಧಿನೂ ಎಲ್ಲ ಇದು ಆಗ್ಬಿಡ್ತಾವ, ಹಾಳಾಗಿ ಬಿಡತಿ. ಈಗ ನೀವು ಇದಕ್ಕಿಂತ ಮುಂಚೆ 2 ವರ್ಷದಿಂದ 3 ವರ್ಷದಿಂದ ಅಂದ್ರೆ ಬಹಳ ದಿನಗಳಿಂದ ಇಟ್ಟಂಗಿ ಬಟ್ಟಿಗಳದಾವ, ಇವತ್ತು ಹೆಚ್ಚಾಗ್ಯಾವ ಅಷ್ಟೇ. 2 ವರ್ಷದಿಂದ ಚಲೋ ಆಗೈತಿ ನಮ್ಗೆ, ಎಷ್ಟು ಹೇಳ್ತೀವಿ 2 ವರ್ಷದಿಂದ ಚಲೋ ಆಗೈತಿ. ಯಾಕ್ರಿ ಮೊದಲು ಯಾಕೆ ಬರ್ತೀರಿ, ಈಗ ಯಾಕೆ ಬರ್ತದೆ? ಈಗ ಅದ ಬೂದಿ ಬರ್ತೈತಲ್ರಿ, ಬೂದಿ ಬಂದ ಗಿಡದ ಮ್ಯಾಗ ಬೀಳ್ತಾ ಎಲ್ಲ ಮಸಿ ಆಗ್ಬಿಡತ್ರಿ. ಅಂದ್ರೆ ಈ ಕಬ್ಬಿನ ಒಂದು ರೌದಿ ಸುಡುದ್ರಿಂದ